ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಬಡ್ಜೆಟ್ ಟ್ರಿಪ್. ನಾನು ಈ ಹಿಂದಿನ ವಿಡಿಯೋದಲ್ಲಿ ಶ್ರೀಲಂಕನ್ ಕಲ್ಚರಲ್ ಪ್ರೋಗ್ರಾಮ್ದು ಡ್ಯಾನ್ಸ್ ಬಗ್ಗೆ ತೋರಿಸಿದ್ದೀನಿ. ಈಗ ನೆಕ್ಸ್ಟು ನಮ್ಮ ಶ್ರೀಲಂಕಾದ ಕ್ಯಾಂಡಿಲಿ ಫೇಮಸ್ ಬುದ್ಧ ಟೆಂಪಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಶ್ರೀಲಂಕನ್ ಕಲ್ಚರಲ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಪಕ್ಕದಲ್ಲೇ 200 ಮೀಟರ್ ದೂರದಲ್ಲಿ ಟೀತ್ ಬುದ್ಧ ಟೆಂಪಲ್ ಇದೆ. ಬೈ ವಾಕೆ ಹೋಗ್ಬೋದು. ಅದು ಬೆಳಗ್ಗೆ 5:30 ಓಪನ್ ಅಂದರೆ ಸಂಜೆ 7:00 ಕ್ಲೋಸ್ ಆಗುತ್ತೆ. ಬೆಳಗ್ಗೆ ಸಂಜೆ ವಿಶೇಷ ಪೂಜೆ ಇರುತ್ತೆ. ನಾವು ಹೋದಾಗ ಪೂಜಾ ಕಾರ್ಯಕ್ರಮ ಇತ್ತು. ನೋಡಿ, ಸಂಜೆಯ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಜನ ಎಲ್ಲ ಕ್ರೌಡ್ ಇದೆ. ನೋಡಿ ಎಷ್ಟು ಚೆನ್ನಾಗಿತ್ತು. ಆರತಿ ಪೂಜೆ ಎಲ್ಲ ನೋಡಿಕೊಂಡು ಫುಲ್ ಟೆಂಪಲ್ ಎಲ್ಲ ಮೇಲೆ ಒಂದು ಸ್ಟೇರಲ್ಲೂ ಇತ್ತು. ಮೇಲೆ ತಳಗೆಲ್ಲ ವಿಸಿಟ್ ಮಾಡಿ ಬಂದ್ವಿ ನಾವು. ಈ ಬುದ್ಧ ಟೆಂಪಲಲ್ಲೇ ಮ್ಯೂಸಿಯಮ್ಮು ಇದೆ. ಅದು ಮ್ಯೂಸಿಯಮ್ದು ಟೈಮಿಂಗ್ಸ್ ಎಲ್ಲ ನಾನು ಶೇರ್ ಮಾಡಿದ್ದೀನಿ. ಅದನ್ನು ನೋಡಿಕೊಂಡು ನೀವು ವಿಸಿಟ್ ಮಾಡಿ. ಬುದ್ಧ ಟೀತ್ ಟೆಂಪಲ್ ಅಂತ ಇದು. ಬುದ್ಧಂದು ಹಲ್ಲನ್ನ ಸಂರಕ್ಷಣೆ ಮಾಡಿಟ್ಟಿದ್ದಾರೆ, ಅದಕ್ಕೆ ಟೀತ್ ಟೆಂಪಲ್ ಅಂತ ಹೇಳ್ತಾರೆ. ಇದು ಶ್ರೀಲಂಕನ್ ಕರೆನ್ಸಿಲಿ ಎಂಟ್ರಿ ಫೀಸ್ ಬಂದು 1500 ಆಗುತ್ತೆ. ನಮ್ಮ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ ಒಬ್ಬರಿಗೆ 500 ರೂಪಾಯಿ ಎಂಟ್ರಿ ಫೀಸ್ ಆಗುತ್ತೆ. ಈ ಬುದ್ಧಿಸ್ಟ್ಗಳಿಗೆ ಇದು ಫೇಮಸ್ ಟೆಂಪಲ್ಲು. ಕ್ಯಾಂಡಿಗೆ ಹೋದರೆ ಯಾರೂ ಈ ಟೆಂಪಲ್ನ ಮಿಸ್ ಮಾಡೋದಿಲ್ಲ. ನೀವು ಸಹ ಮಿಸ್ ಮಾಡಬೇಡಿ. ಈ ಹಲ್ಲು ಸುಮಾರು 2000 ವರ್ಷಗಳ ಹಿಂದೆ ತಂದಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದೇ ರೀತಿ ತಂದಾಗಿಂದ ಈಗೂ 4 ಪಟ್ಟು ಅದು ಬೆಳೆದಿದೆಯಂತೆ. ಇದು ಬೌದ್ಧರಿಗಂತೂ ತುಂಬ ಫೇಮಸ್ ಪ್ಲೇಸು, ನಂಬಿಕೆಯ ಜಾಗ. ನಾವೇನಾದರೂ ಅದನ್ನು ಕೇಳಿಕೊಂಡ್ರೆ ಅದು ನೆರವೇರುತ್ತೆ ಅಂತ ಅಲ್ಲಿನ ಪ್ರತೀತಿ. ಬುದ್ಧಂದು ಹಲ್ಲು ಯಾವ ರೀತಿ ಬಂತು ಅಂತ ನಿಮಗೆ ಡೌಟ್ ಇರ್ಬೋದು. ಬುದ್ಧ ಇಂಡಿಯಾದ ಕುಶಿನಗರದಲ್ಲಿ ಸತ್ತೋಗ್ತಾನೆ. ಅಲ್ಲೇ ಅವನ್ನ ಸುಟ್ಟಾಕ್ತಾರೆ. ಅವನ ಅಸ್ಥಿನಲ್ಲಿ ಒಂದು ಕೋರೆ ಹಲ್ಲು ಅವನ ಶಿಷ್ಯ ಆದ ಕೀಮಾ ಅನ್ನೋನ ಕೈಲಿಗೆ ಸಿಗುತ್ತೆ. ಬುದ್ಧನ ಶಿಷ್ಯ ಕೀಮಾ ಆ ಕೋರೆ ಹಲ್ಲನ್ನು ಭಾರತದ ಮಹಾರಾಜ ಬ್ರಹ್ಮದತ್ತನಿಗೆ ತಲುಪಿಸ್ತಾನೆ. ಆ ಮಹಾರಾಜ ಬ್ರಹ್ಮದತ್ತ ತಂದು ಶ್ರೀಲಂಕಾಕ್ಕೆ ತಲುಪಿಸ್ತಾನೆ. ನೋಡಿ, ಇದೇ ಬುದ್ಧಂದು ಹಲ್ಲಿಟ್ಟಿರೋ ಪ್ಲೇಸು. ಇಲ್ಲೇ ಸಂರಕ್ಷಣೆ ಮಾಡಿರೋದು. ಪೂಜೆ ಎಲ್ಲ ನಡೀತಾ ಇತ್ತು. ತುಂಬ ಜನ ಇದ್ದರು. ನಾವು ಹೋಗ್ತಾ ಇದ್ವಿ. ಯಾವುದೇ ರೀತಿ ವಿಡಿಯೋ ಕವರೇಜಿಗೆ ಅವಕಾಶ ಇರಲಿಲ್ಲ. ಅದರಲ್ಲೂ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ವಿ. ನೋಡಿ, ಸ್ಟಾಪ್ ಮಾಡಿಬಿಟ್ರು, ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ನಾವು ಟೀತ್ ಬುದ್ಧ ಟೆಂಪಲ್ ಮುಗಿಸ್ಕೊಂಡು ಒಂದು ವಿಲ್ಲಾ ಬುಕ್ ಮಾಡಿದ್ವಿ. ಅಲ್ಲಿ ವಿಲ್ಲಾಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ವಿಲ್ಲಾ. ನಮ್ಮ ಇಂಡಿಯನ್ ಕರೆನ್ಸಿಲಿ ಬಂದು 8000 ರೂಪಾಯಿ ವಿಲ್ಲಾ. ಅದು 4 ಬೆಡ್ರೂಮ್ ಇರೋ ವಿಲ್ಲಾ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಹಾಲು, ಕಿಚನ್ನು. ನೋಡಿ, ಟಿ ವಿ ನೋಡ್ತಾ ಇದ್ದಾರೆ ಎಲ್ಲರೂ. ಕಾಂತಾರ ಮೂವಿ ಬರ್ತಾಯಿತ್ತು ಅವತ್ತು. ಅದನ್ನು ನೋಡಿಕೊಂಡು ಎಲ್ಲ ಮಕ್ಕಳೆಲ್ಲ ಕೂತಿದ್ದಾರೆ. ಜಿಮ್ ಐಟಮ್ ಇತ್ತು, ಮತ್ತು ಶಟ್ಲ್ ಕಾಕ್ ಇತ್ತು, ಟೇಬಲ್ ಟೆನ್ನಿಸ್ ಇತ್ತು, ಹಾಗೆ ಲಿವಿಂಗ್ ಏರಿಯಾ, ಕಿಚನ್ನು, ಹೀಗೆ ಎಲ್ಲ ಒಂದು ಸಿಟೌಟಲ್ಲಿ ಒಂದು ಪಾರ್ಟಿ ಮಾಡೋಕ್ಕೆ ಎಲ್ಲ ನೋಡಿ ಸೆಟಪ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಒಳ್ಳೆ ವೆದರ್ ಎಲ್ಲ ಚೆನ್ನಾಗಿತ್ತು. ಎಲ್ಲ ನೋಡಿ ಆರಾಮಾಗಿ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಎಲ್ಲ ಕಿಚನ್ನಲ್ಲಿ ಕುಕ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಕುಕ್ಕಿಂಗ್ ಮುಗಿಸ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ಚೆಂದ ಇತ್ತು ರೂಮು. ಚೆನ್ನಾಗಿ ಎಲ್ಲ ವೆದರು ಚೆನ್ನಾಗಿತ್ತು, ಪ್ಲೇಸು ಚೆನ್ನಾಗಿತ್ತು, ರೂಮು ಚೆನ್ನಾಗಿತ್ತು. ಶ್ರೀಲಂಕಾದ ಕ್ಯಾಂಟೀನಲ್ಲೆಲ್ಲಾದರೂ ಈ ರೂಮ್ ಬುಕ್ ಮಾಡ್ಕೋಬೇಕು ಅಂದರೆ ಮೋರ್ ದೆನ್ 10 ಮೆಂಬರ್ಸ್ ಇದ್ದರೆ ಈ ವಿಲ್ಲಾದು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ, ವಾಚ್ ಮಾಡಿ. ನೈಟು ವಿಲ್ಲಾದಲ್ಲೇ ಹಾಲ್ಟ್ ಆಗಿ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕ್ಯಾಂಟೀನಲ್ಲೇ ಅತಿ ಎತ್ತರವಾದ ಬುದ್ಧ ಸ್ಟ್ಯಾಚ್ಯೂ ನೋಡೋಕೆ ಹೋಗ್ತಾ ಇದ್ವಿ. ಈ ಬಿಗ್ ಬುದ್ಧ ಸ್ಟ್ಯಾಚ್ಯೂ ವಿಸಿಟರ್ ಅವರ್ ಬಂದು ಬೆಳಗ್ಗೆ 6 ಗಂಟೆಗೆ ಓಪನ್ ಅಂದರೆ ಸಂಜೆ 6 ಗಂಟೆಗೆ ಕ್ಲೋಸ್ ಆಗುತ್ತೆ. ಬೆಳಗ್ಗೆ ಇಲ್ಲ ಸಂಜೆ ಹೋಗೋದು ತುಂಬ, ಯಾಕಂದರೆ ಬಿಸಿಲು ಕಮ್ಮಿ ಇರುತ್ತೆ. ನೋಡಿ, ನಾವು ಬುದ್ಧ ಸ್ಟ್ಯಾಚ್ಯೂ ಹತ್ರ ಬಂದ್ವಿ. ಎಷ್ಟು ಚೆನ್ನಾಗಿದೆ. ವೈಟ್ ಆ್ಯಂಡ್ ವೈಟ್ ಬುದ್ಧ ಸ್ಟ್ಯಾಚ್ಯೂ. ಇದು 88 ಅಡಿ ಉದ್ದ ಇದೆ. ಅದೇ ರೀತಿ 1992ನೇ ಇಸ್ವಿಲಿ ಓಪನ್ ಆಗಿದ್ದು. ಈ ಭೈರವಕೊಂಡ ವಿಹಾರ ಬುದ್ಧ ಸ್ಟ್ಯಾಚ್ಯೂಗೆ ಎಂಟ್ರೆನ್ಸ್ ಫೀಸ್ ಬಂದು ಶ್ರೀಲಂಕನ್ ಕರೆನ್ಸಿಲಿ 300 ರೂಪಾಯಿ ಆಗುತ್ತೆ. ನಮ್ಮ ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡಿದ್ರೆ ಒಬ್ಬರಿಗೆ 100 ರೂಪಾಯಿ ಆಗುತ್ತೆ.
ನೋಡಿ ಬುದ್ಧಂದು ಟಾಪ್ಗೆ ಹೋಗ್ಬೋದು. ನೋಡಿ ಟಾಪಲ್ಲಿ ಇದ್ದೀವಿ, ಇಲ್ಲಿ ಸ್ಟೇರ್ ಕೇಸ್ ಮಾಡಿದ್ದಾರೆ ಟಾಪ್ಗೆ ಹೋಗೋಕ್ಕೆ. ಟಾಪಿಗೆ ಹೋಗಿ ನೋಡಿದರೆ ನಾವು ಇಡೀ ಕ್ಯಾಂಡಿ ಸಿಟಿನೇ ನೋಡ್ಬೋದು. ನೋಡಿ ಬುದ್ಧ ಸ್ಟ್ಯಾಚ್ಯೂ ಮೇಲಿಂದ ನೋಡಿದ್ರೆ ಇಡೀ ಕ್ಯಾಂಡಿ ಸಿಟಿನೇ ಕಾಣುತ್ತೆ. ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಇದೆ ಕ್ಯಾಂಡಿ ಸಿಟಿ. ನೀವೇನಾದ್ರೂ ಕ್ಯಾಂಡಿ ಸಿಟಿಗೆ ಹೋದ್ರೆ ಭೈರವಕೊಂಡ ವಿಹಾರ ಬುದ್ಧ ಸ್ಟ್ಯಾಚ್ಯೂ ಅಂತೂ ಮಿಸ್ ಮಾಡದೆ ನೋಡಿ. ಶ್ರೀಲಂಕಾ ದೇಶದ ಅತಿ ಎತ್ತರವಾದ ಬುದ್ಧ ಸ್ಟ್ಯಾಚ್ಯೂ ಇದು. ಕ್ಯಾಂಡಿ ಸಿಟಿ ಯಾವ ಮೂಲೆಯಲ್ಲಿ ನಿಂತ್ಕೊಂಡು ನೋಡಿದ್ರು ಟಾಪಲ್ಲಿ ಕಾಣುತ್ತೆ ಇದು. ಈ ವಿಡಿಯೋಸು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮುಂದೆ ಟ್ರಾವೆಲ್ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ.